ವೆಲ್ಕಮ್ ಟು ಡಿಜಿಟಲ್ ಲರ್ನಿಂಗ್. ಇವತ್ತು ಬ್ರಾಂಚ್ ಅಕೌಂಟ್ಸ್ನಲ್ಲಿ ಹೌ ಟು ಪ್ರಿಪೇರ್ ಬ್ರಾಂಚ್ ಅಕೌಂಟ್ ಆ್ಯಂಡ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅನ್ನೋದನ್ನ ವರ್ಕೌಟ್ ಮಾಡೋಣ. ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರುವಂಥ ಇನ್ಫಾರ್ಮೇಶನ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ರಿಲೇಟಿಂಗ್ ಟು ಮಂಡ್ಯ ಬ್ರಾಂಚ್ ಫಾರ್ ದ ಇಯರ್ ಎಂಡಿಂಗ್. ಮಂಡ್ಯ ಬ್ರಾಂಚ್ ಅಕೌಂಟನ್ನು ನಾವು ಪ್ರಿಪೇರ್ ಮಾಡಬೇಕು. 31st December 2020 for the year ended 31st December 2020 ಬರ್ದಿದ್ದೀನಿ. ಪ್ರಿಪೇರ್ ದ ಬ್ರಾಂಚ್ ಅಕೌಂಟ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಹೆಡ್ ಆಫೀಸ್ ಹೆಸರು ಅವರು ಮೆನ್ಷನ್ ಮಾಡಿಲ್ಲ, ಹಾಗಾಗಿ ಜಸ್ಟ್ ನಾವು ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್ ಅನ್ನೋದನ್ನ ಬರ್ಕೊಳ್ಳೋಣ. ಆಲ್ಸೋ ಪ್ರಿಪೇರ್ ದ ಮೆಮೊರಾಂಡಮ್ ಬ್ರಾಂಚ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಮೆಮೊರಾಂಡಮ್ ಡೇಟಾಸ್ ಅಕೌಂಟ್ ಬೇಕಾಗುತ್ತೆ, ಯಾಕಂದ್ರೆ ನಮಗೆ ಡೇಟಾಸ್ ಕೊಟ್ಟಿದ್ದಾರೆ ಅಂತಂದಾಗ ಡೇಟಾಸ್ ಅಕೌಂಟ್ ಮಾಡಲೇಬೇಕು. ಹಾಗಾಗಿ ಅವ್ರು ನೆಕ್ಸ್ಟ್ ಏನು ಕೇಳಿದ್ದಾರೆ, ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೇಳಿದ್ದಾರೆ, ಅದಕ್ಕೂ ಸಹ ಲೈನ್ ಹಾಕೊಳ್ಳೋಣ. ಮೆಮೊರಾಂಡಮ್ ಕೇಳಿದ್ದಾರೆ, ಮೆಮೊರಾಂಡಮ್ ಸೇಮ್ ಲೈಕ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ಪ್ರಾಫಿಟ್ಸ್ ರಿವೀಲ್ಡ್ ಬೈ ಅ ಬ್ರಾಂಚ್ ಅಕೌಂಟ್. ನಮ್ಮ ಬ್ರಾಂಚ್ ಅಕೌಂಟ್ ಅಲ್ಲಿ ಎಷ್ಟು ಪ್ರಾಫಿಟ್ ಬಂದಿರುತ್ತೆ, ಸೇಮ್ ಪ್ರಾಫಿಟ್ ನಮಗೆ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿದಾಗಲೂ ಸಹ ಬರಬೇಕು. ಇಲ್ಲಿ ಸ್ಟಾಕ್, ಬ್ರಾಂಚ್ ಡೇಟಾಸ್, ಪೆಟಿ ಕ್ಯಾಶ್, ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಗೂಡ್ಸ್ ಸೆಂಟ್ ಕೊಟ್ಟಿದ್ದಾರೆ, ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಕೊಟ್ಟಿದ್ದಾರೆ, ಕ್ಯಾಶ್ ರಿಸೀವ್ ಫ್ರಮ್ ಡೇಟಾಸ್ ಕೊಟ್ಟಿದ್ದಾರೆ, ಕ್ಯಾಶ್ ಸೆಂಟ್ ಟು ಬ್ರಾಂಚ್, ಕ್ಲೋಸಿಂಗ್ ಸ್ಟಾಕ್, ಕ್ಲೋಸಿಂಗ್ ಪೆಟಿ ಕ್ಯಾಶ್, ಗೂಡ್ಸ್ ರಿಟರ್ನ್. ಒನ್ ಬೈ ಒನ್ ಆಗಿ ಎಂಟ್ರ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ನಾವು ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ನ ಬರ್ಕೋಬೇಕು. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರ್ಕೊಳ್ಳೋಣ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ಅಸೆಟ್ಸ್, ಏನೇನು ಅಸೆಟ್ಸ್ ಆಗಿರುತ್ತೆ ಅದ್ರದ್ದು ಓಪನಿಂಗ್ ಬ್ಯಾಲೆನ್ಸ್ ನಮಗೂ ಬರುತ್ತೆ. ಬ್ರಾಂಚ್ ಡೇಟಾಸ್, ಬ್ರಾಂಚ್ ಡೇಟಾಸ್ ಎಷ್ಟು ಕೊಟ್ಟಿದ್ದಾರೆ, 8900. ಬ್ರಾಂಚ್ ಸ್ಟಾಕ್, ಸಾರಿ ಅದು ಬ್ರಾಂಚ್ ಸ್ಟಾಕ್ ಆಗಬೇಕು, ಬ್ರಾಂಚ್ ಡೇಟಾಸ್ ಅಲ್ಲ. ಬ್ರಾಂಚ್ ಸ್ಟಾಕ್ 8900. ನೆಕ್ಸ್ಟ್ ಬ್ರಾಂಚ್ ಡೇಟಾಸ್ ಇದೆ. ಬ್ರಾಂಚ್ ಡೇಟಾಸ್ 4700. ನೆಕ್ಸ್ಟ್ ಬ್ರಾಂಚ್ ಪೆಟಿ ಕ್ಯಾಶ್, ಬ್ರಾಂಚ್ ಪೆಟಿ ಕ್ಯಾಶ್ 20 rupees. ಇದು ಅಷ್ಟೇ ಚಿಕ್ಕ ಪ್ರಾಬ್ಲಮ್ ಸೆಲೆಕ್ಟ್ ಮಾಡ್ಕೊಂಡಿರೋದು, ನಿಮ್ಗೆ ಅರ್ಥ ಆದರೆ ಕಾನ್ಸೆಪ್ಟು ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಪ್ರಾಬ್ಲಮ್ ಮಾಡ್ಕೊಂಡು ಹೋಗ್ಬೋದು. ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಡ್ಯೂರಿಂಗ್ ದ ಇಯರ್. ಜರ್ನಲ್ ಎಂಟ್ರಿ ಏನು ಬರುತ್ತೆ, ಬ್ರಾಂಚ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ಬ್ರಾಂಚ್ ಅಕೌಂಟ್ ಡೇಟಾ ಟು ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್, ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಅಕೌಂಟ್ ಎಷ್ಟಿದೆ, 28,400. 28,400. Cash sales during the year, credit sales during the year. ನೋಡಿ, ಕ್ಯಾಶ್ ಸೇಲ್ಸ್ ಎಂಟ್ರಿ ಇರಲ್ಲ, ಆದರೆ ಅದು ಕ್ಯಾಶ್ ಸೇಲ್ಸ್ ಏನಾಗಿರುತ್ತಲ್ಲ ಅದು ಬ್ಯಾಂಕಿಂದ ರೆಮಿಟ್ ಮಾಡ್ತಾರೆ. ಬ್ಯಾಂಕಿಂದ ರೆಮಿಟ್ ಮಾಡಬೇಕು, ಯಾರೋ ಬ್ರಾಂಚ್ ಅವರು. ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 15,800. ನಾನು ಇದನ್ನ ಇನ್ನರ್ ಕಾಲಮ್ ಅಲ್ಲೇ ಬರ್ಕೋತೀನಿ, 15,800. ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್, ಕ್ರೆಡಿಟ್ ಸೇಲ್ಸ್ ನಮಗೆ ಮೆಮೊರಾಂಡಮ್ ಡೇಟಾಸ್ ಅಕೌಂಟ್ ಬರಬೇಕು. ಆದರೆ ಡೇಟಾಸ್ ಅಕೌಂಟ್ ನಾನು ಇನ್ನು ಸ್ಟಾರ್ಟೇ ಮಾಡಿರಲಿಲ್ಲ, ಆದರೆ ಇವಾಗ ಮೆಮೊರಾಂಡಮ್ ಆಫ್ ಡೇಟಾಸ್ ಅಕೌಂಟ್ ಅಲ್ಲಿ ಕ್ರೆಡಿಟ್ ಸೇಲ್ಸ್ ಬರಬೇಕಾಗಿರೋದ್ರಿಂದ ಓಪನಿಂಗ್ ಬ್ಯಾಲೆನ್ಸ್ನ ಎಂಟ್ರ್ ಮಾಡ್ಕೊಳ್ಳೋಣ. ಬ್ಯಾಲೆನ್ಸ್ ಬ್ರಾಟ್ ಡೌನ್ ಡೇಟಾಸ್ ಎಷ್ಟಿದ್ದಾರೆ ನೋಡಿ, ಆ ಡೇಟಾಸ್ನ ಇಲ್ಲಿ ಎಂಟ್ರ್ ಮಾಡ್ಕೊಳ್ಳೋಣ. 4,700 ಡೇಟಾಸ್ನ ಎಂಟ್ರ್ ಮಾಡ್ಕೊಂಡ್ವಿ. ಇವಾಗ ಏನು ಎಂಟ್ರ್ ಮಾಡಬೇಕಿತ್ತು, ಕ್ರೆಡಿಟ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 40,400.
ಕ್ರೆಡಿಟ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ. ಕ್ರೆಡಿಟ್ ಸೇಲ್ಸ್ ಯಾವುದೇ ಕಾರಣಕ್ಕೂ ನೀವು ಡೆಟಾಸ್ ಅಕೌಂಟ್ ಅಲ್ಲಿ ಎಂಟರ್ ಮಾಡೋ ಹಾಗಿಲ್ಲ. ಕ್ರೆಡಿಟ್ ಸೇಲ್ಸ್ ನ ಡೆಟಾಸ್ ಅಕೌಂಟ್ ಅಲ್ಲಿ ಬರೋ ಹಾಗಿಲ್ಲ. 40,400 ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್, ಎರಡು ಕಡೆ ಬರುತ್ತೆ. ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್, ಕ್ಯಾಶ್ ನಾವು ಡೆಟಾಸ್ ಇಂದ ರಿಸೀವ್ ಮಾಡ್ತಾ ಇದೀವಿ. ರಿಸೀವ್ಡ್ ಫ್ರಮ್ ಡೆಟಾಸ್, ಕ್ಯಾಶ್ ರಿಸೀವ್ಡ್ ಫ್ರಮ್ ಡೆಟಾಸ್ 37,900. 37,900 ಇಲ್ಲಿ ಎರಡು ಕಡೆ ಬರುತ್ತೆ. ಆದರೆ ಡಬಲ್ ಎಂಟ್ರಿ ರೂಲ್ಸ್ ಪ್ರಕಾರ ಅಂತಲ್ಲ. ಡೆಟಾಸ್ ಅಕೌಂಟ್ ಇಂದ ಡೆಟಾಸ್ ಇಂದ ನಾವು ಅದನ್ನ ರಿಸೀವ್ ಮಾಡ್ಕೊಂಡಿದೀವಿ. ಸೇಮ್ ಅದನ್ನೇ ಎಂಟ್ರಿ ಕೊಡ್ತೀವಿ. ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್, ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್ 37,900. ನೆಕ್ಸ್ಟ್ ಇಸ್ ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಎಕ್ಸ್ಪೆನ್ಸಸ್ ಆಗಿರೋದು ಬ್ರಾಂಚ್ ಅಲ್ಲಿ ಆಗುವಂತ ಎಕ್ಸ್ಪೆನ್ಸಸ್ಗೆ ಅಲ್ಲಿ ಲೈನ್ ತಗೋತಾ ಇಲ್ಲ ಅಷ್ಟೇ, ಅದು ಬಿಟ್ಬಿಡೋಣ. ಕ್ಯಾಶ್ ಸೆಂಟ್ ಟು ಬ್ರಾಂಚ್ ಫಾರ್ ಎಕ್ಸ್ಪೆನ್ಸಸ್. ಸೊ ಎಲ್ಲಿಂದ ಪೇ ಮಾಡ್ತಾರೆ ಎಕ್ಸ್ಪೆನ್ಸಸ್ಗೆ? ಬ್ಯಾಂಕ್ ಅಕೌಂಟ್ ಇಂದ ಅದನ್ನ ಪೇ ಮಾಡ್ತಾರೆ. ಏನೇನು ಎಕ್ಸ್ಪೆನ್ಸಸ್ ಆಗಿದೆ ಅವರಿಗೆ ಬ್ಯಾಂಕ್ ಅಕೌಂಟ್ ಇಂದ ಏನೇನು ಪೇ ಮಾಡ್ತಾ ಇದ್ದಾರೆ? ರೆಂಟ್ 2,000 ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಳೋಣ, ಯಾಕಂದ್ರೆ ಟೋಟಲ್ ಮಾಡ್ಕೊಂಡು ಆಮೇಲೆ ಅದನ್ನ ಔಟರ್ ಕಾಲಮ್ ಹಾಕೊಂಡ್ರೆ ಆಯ್ತು. ಸ್ಯಾಲರೀಸ್ 6,000. petty cash 1,000. Total 6,7,8,19 9,000 ಅವರು ಸಹ ಕೊಟ್ಟಿದ್ದಾರೆ. ಅದನ್ನೇ ಇಲ್ಲಿ ಎಂಟರ್ ಮಾಡ್ಕೊಂಡಿದೀವಿ. ಸ್ಟಾಕ್ ಏಟ್ ಬ್ರಾಂಚ್ ಪೆಟಿ ಕ್ಯಾಶ್ ಗೂಡ್ಸ್ ರಿಟರ್ನ್ ಬೈ ದ ಬ್ರಾಂಚ್. ಗೂಡ್ಸ್ ನ ರಿಟರ್ನ್ ಮಾಡಿದ್ದಾರೆ, ಅದನ್ನ ಎಂಟರ್ ಮಾಡ್ಕೊಳ್ಳೋಣ. ರಿಸೀವ್ ಮಾಡಿದಾಗ ಡೆಬಿಟ್ ಸೈಡ್ ಅಲ್ಲಿ ಬಂದ್ವಿ, ರಿಟರ್ನ್ ಮಾಡಿದಾಗ ಕ್ರೆಡಿಟ್ ಸೈಡ್ ಅಲ್ಲಿ. ಆದ್ರೆ ಎಂಟ್ರಿ ಅದೇ ಬರುತ್ತೆ. ಗೂಡ್ಸ್ ಸೆಂಟ್ ಬೈ ಗೂಡ್ಸ್ ಸೆಂಟ್ ಟು ಬ್ರಾಂಚ್. ಆ ಅಕೌಂಟ್ ಅಲ್ಲೇ ಇರೋದು, ಅದು ರಿಟರ್ನ್ ಆಗೋದ್ರಿಂದ ಅದನ್ನ ಕ್ರೆಡಿಟ್ ಮಾಡ್ತಾ ಇದ್ದೀನಿ. ಆದ್ರೆ ಬ್ರಾಕೆಟ್ ಅಲ್ಲಿ ನೀವು ಏನಂತ ಬರ್ಕೋಬಹುದು? ರಿಟರ್ನ್. ನಮ್ಮ ಪರ್ಪಸ್ಗೆ ನಮ್ಗೆ ಅರ್ಥ ಆಗೋಕ್ಕೋಸ್ಕರ ದಟ್ ಈಸ್ ನಥಿಂಗ್ ಬಟ್ ಅ ರಿಟರ್ನ್. ಇವೆರಡದು ಟೋಟಲ್ ಮಾಡಿಲ್ಲ, ಹಾಗೆ ಹಾಕೊಂಡ್ಬಿಟ್ಟಿದೀವಿ. ಇನ್ನರ್ ಕಾಲಮ್ ಅಲ್ಲೇ ಇದೆ. ಅವೆರಡದು ಟೋಟಲು 53,700. 53,700. ರಿಟರ್ನ್ ಎಷ್ಟಿದೆ? ರಿಟರ್ನ್ ಇಸ್ 800 rupees ಇಸ್ ಅ ರಿಟರ್ನ್. ನೆಕ್ಸ್ಟ್ ಏನಿದೆ? ಕ್ಲೋಸಿಂಗ್ ವ್ಯಾಲ್ಯೂನ ಎಂಟರ್ ಮಾಡಬೇಕು. ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಯಾವ್ಯಾವುದು ಕ್ಲೋಸಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನ ಎಂಟರ್ ಮಾಡ್ಕೊಂಡು ಹೋಗೋಣ. ಸ್ಟಾಕ್ ಡೇಟಾಸ್ ಪೆಟಿ ಕ್ಯಾಶ್ ಮೂರಿಗೂ ಬರಬೇಕು. ಬ್ರಾಂಚ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? 5,400. ನೆಕ್ಸ್ಟ್ ಇಸ್ ಡೇಟಾಸ್. ಬ್ರಾಂಚ್ ಡೇಟಾಸ್ ಇಲ್ಲಿ ಕೊಟ್ಟೇ ಇಲ್ಲ ನಮ್ಗೆ ಇನ್ಫಾರ್ಮೇಶನ್. ಈ ಇನ್ಫಾರ್ಮೇಶನ್ ಕೊಡದೇ ಇದ್ದಾಗ ಡೆಟಾಸ್ ಅಕೌಂಟ್ ನ ರೆಫರ್ ಮಾಡಿದ್ರೆ ನಮ್ಗೆ ಆ ಇನ್ಫಾರ್ಮೇಶನ್ ಸಿಗುತ್ತೆ. ಯಾವ ಸೈಡ್ ಜಾಸ್ತಿ ಇದೆ? ನಮ್ಗೆ ಡೆಬಿಟ್ ಸೈಡ್ ಅಲ್ಲಿ ಜಾಸ್ತಿ ಇದೆ. ಇನ್ನೇನು ಇನ್ಫಾರ್ಮೇಶನ್ ಇಲ್ಲ. ಈ ಅಕೌಂಟ್ ನ ನಾವು ಕ್ಲೋಸ್ ಮಾಡ್ಬೋದು. ಮೆಮೊರಾಂಡಮ್ ಆಫ್ ಡೇಟಾಸ್ ಅಕೌಂಟ್ ನ ಕ್ಲೋಸ್ ಮಾಡ್ಬೋದು. ಅವಾಗ ಟೋಟಲ್ 45,100. 45,100 ನಮಗೆ ಡಿಫ್ರೆನ್ಸ್ ಡೆಬಿಟ್ ಸೈಡ್ ಅಲ್ಲಿ ಬರ್ತಾ ಇದೆ. 7,200. that is by
balance carried down closing value. By closing value branch debtors closing value 7200 ಆ ವ್ಯಾಲ್ಯೂನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು 7200 ಬ್ರಾಂಚ್ ಡೇಟಾಸ್ ಆದ್ಮೇಲೆ ಇನ್ನೇನಿದೆ ಇಲ್ಲಿ ಸ್ಟಾಕ್ ಇದೆ ಡೇಟಾಸ್ ಇದೆ ನೆಕ್ಸ್ಟ್ ಪೆಟಿ ಕ್ಯಾಶ್ ಇದೆ ಅದನ್ನೇ ಇಲ್ಲಿ ಎಂಟರ್ ಮಾಡ್ಕೊಳ್ಳೋಣ ಬ್ರಾಂಚ್ petty cash branch petty cash how much it is 30 rupees ಇಲ್ಲಿ ಯಾವ ಫಿಕ್ಸ್ಡ್ ಅಸೆಟ್ಸ್ ಇಲ್ಲ ಹಾಗಾಗಿ ಡಿಪ್ರಿಸಿಯೇಷನ್ ಇಲ್ಲ ಬ್ರಾಂಚ್ ಸ್ಟಾಕ್ ಪೆಟಿ ಕ್ಯಾಶ್ ಡೇಟಾಸ್ ಎಂಟರ್ ಮಾಡಿದೀವಿ ಇವಾಗ ಇದದ್ದು ಟೋಟಲ್ ಮಾಡಬೇಕು ಟೋಟಲ್ ನಮಗೆ ಕ್ರೆಡಿಟ್ ಸೈಡ್ ಅಲ್ಲಿ ಜಾಸ್ತಿ ಬರುತ್ತೆ 67130 67,130 difference will get 16,110 16,110 that is a transfer to general profit and loss account ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇಲ್ಲಿ ನಾವು ಇದನ್ನ ಪ್ರಿಪೇರ್ ಮಾಡಾಯ್ತು ಆದ್ರೆ ಇಲ್ಲಿ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳಿದ್ದಾರೆ ಮೆಮೊರಾಂಡಮ್ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಪ್ರಿಪೇರ್ ಮಾಡಿ ಅಲ್ಲಿ ಆನ್ಸರ್ ಸೇಮ್ ಬರಬೇಕು 16,110 ಇದನ್ನ ಇಲ್ಲಿ ನಾನು ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಇದನ್ನ ಟ್ರಾನ್ಸ್ಫರ್ಡ್ ನೆಟ್ ಪ್ರಾಫಿಟ್ ಏನಾಗಿರುತ್ತೆ ಇದು ನೆಟ್ ಪ್ರಾಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಟ್ರಾನ್ಸ್ಫರ್ ಮಾಡಿ ನೋಡಿದಾಗ್ಲೂ ಸಹ ಆನ್ಸರ್ ನಮ್ಗೆ ಸೇಮ್ ಬರಬೇಕು ನಿಮ್ಗೆ ಎಲ್ಲರಿಗೂ ಗೊತ್ತಿದೆ ಫಸ್ಟ್ ಚಾಪ್ಟರ್ ಅಲ್ಲಿ ಮಾಡಿದ್ವಿ ನಾವು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಸೇಮ್ ವೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಪನಿಂಗ್ ಸ್ಟಾಕ್ ಇಂದ ಸ್ಟಾರ್ಟ್ ಆಗುತ್ತೆ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಇಲ್ಲೇ ನೋಡ್ಕೋಬಹುದು ಅಥವಾ ಇಲ್ಲಿ ನೋಡ್ಕೋಬಹುದು ಎಲ್ಲಿ ನೋಡಿದ್ರೆ ಒಂದೇನೆ ಓಪನಿಂಗ್ ಸ್ಟಾಕ್ 8,900 ಇಲ್ಲಿ ಪರ್ಚೇಸಸ್ ಇರೋದಿಲ್ಲ ಆದ್ರೆ ಗೂಡ್ಸ್ ಸೆಂಟ್ ಇರುತ್ತೆ ಪರ್ಚೇಸಸ್ ಇರೋಲ್ಲ ಗೂಡ್ಸ್ ಸೆಂಟ್ ಇದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೋತೀನಿ ಗೂಡ್ಸ್ ಸೆಂಟ್ ಯಾಕಂದ್ರೆ ರಿಟರ್ನ್ಸ್ ಇದೆ ಎಷ್ಟು ಗೂಡ್ಸ್ ನ ಸೆಂಟ್ ಮಾಡಿದ್ರು ಗೂಡ್ಸ್ ಸೆಂಟ್ ಬ್ರಾಂಚ್ 28,400 ಇದರಲ್ಲಿಂದ ಏನ್ ಮಾಡ್ಬೇಕು ನಾವು ಲೆಸ್ ರಿಟರ್ನ್ ಎಷ್ಟು ರಿಟರ್ನ್ಸ್ ಅನ್ನೋದು ನೋಡ್ಬೇಕು ಲಾಸ್ಟ್ ಅಲ್ಲಿ ಇದೆ ನೋಡಿ ನಮ್ಗೆ ಇಲ್ಲಿ ರಿಟರ್ನ್ಸ್ ಕಾಣಿಸ್ತಾ ಇದೆ 800 ಅಥವಾ ಇಲ್ಲಿ ಆನ್ಸರ್ ಅಲ್ಲಿ ನೋಡ್ಕೊಂಡ್ರು ಆಯ್ತು ಇಲ್ಲಿ ಗೂಡ್ಸ್ ಇಂಟು ಬ್ರಾಂಚ್ ರಿಟರ್ನ್ 800 ಅಂತಿದೆ ಗೂಡ್ಸ್ ಇಂಟು ಬ್ರಾಂಚ್ ರಿಟರ್ನ್ 800 ಸೊ ಎರಡನ್ನು ಡಿಡಕ್ಟ್ ಮಾಡಿದಾಗ 27,600 ಇಲ್ಲಿ ಸೇಲ್ಸ್ ನ ಎಂಟರ್ ಮಾಡಬೇಕು ಕ್ರೆಡಿಟ್ ಸೈಡ್ ಅಲ್ಲಿ ನಾವು ಸೇಲ್ಸ್ ಎಂಟರ್ ಮಾಡ್ತೀವಿ ಸೇಲ್ಸ್ ಅಲ್ಲಿ ಎರಡು ತರ ಸೇಲ್ಸ್ ಇದೆ ಇಲ್ಲಿ ಕ್ವಶನ್ ಅಲ್ಲಿ ನಮಗೆ ಒಂದು ಕ್ಯಾಶ್ ಇನ್ನೊಂದು ಕ್ರೆಡಿಟ್ ಕ್ಯಾಶ್ ಸೇಲ್ಸ್ ಎಷ್ಟು ಕೊಟ್ಟಿದ್ದಾರೆ ನೋಡಿ ಕ್ಯಾಶ್ ಸೇಲ್ಸ್ ಡ್ಯೂರಿಂಗ್ ದ ಇಯರ್ 15,800 ಕ್ರೆಡಿಟ್ ಕ್ಯಾಶ್ ಅಂಡ್ ಕ್ರೆಡಿಟ್ ಸೇಲ್ಸ್ 40,400 ಎಲ್ಲಾದ್ರೂ ನೋಡ್ಕೊಳ್ಳಿ ಕ್ವಶನ್ ಅಲ್ಲಿ ಅಥವಾ ಆನ್ಸರ್ ಅಲ್ಲಿ 40,400 ಟೋಟಲ್ ಸೇಲ್ಸ್ ಎರಡು ಸೇಲ್ಸ್ ನನಗೆ ಆಗುವಂತ ಸೇಲ್ಸ್ 56,200 ಸೇಲ್ಸ್ ಆದ್ಮೇಲೆ ನಾವು ಇಲ್ಲಿ ಇನ್ನೇನು ಎಂಟ್ರಿ ಕೊಡ್ತೀವಿ ಕ್ಲೋಸಿಂಗ್ ಸ್ಟಾಕ್
ಕ್ಲೋಸಿಂಗ್ ಸ್ಟಾಕ್ ಕ್ವಶನ್ ಅಲ್ಲಿ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಹೌದು ಕೊಟ್ಟಿದ್ದಾರೆ. ಇಲ್ಲೂ ಇದೆ ಬ್ರಾಂಚ್ ಸ್ಟಾಕ್ 5400, ಅದನ್ನ ಬರ್ಕೊಂಡಾಯ್ತು. ಅಥವಾ ಕ್ವಶನ್ ಅಲ್ಲಿ ಇರೋದು ನೋಡ್ಕೊಂಡೇ ಬರ್ಕೊಂಡಿದ್ವಿ, ಸೇಮ್ ಆನ್ಸರ್ 5400. ಇನ್ನೇನು ಇಲ್ಲ ನಮಗೆ, ಇದನ್ನ ಟೋಟಲ್ ಮಾಡ್ಕೊಳ್ಳೋಣ. ನಮ್ಗೆ ಇನ್ನೇನು ವೇಜಸ್ ಅದನ್ನೆಲ್ಲ ಏನು ಕೊಟ್ಟಿಲ್ಲ, ಟ್ರೇಡಿಂಗ್ ಅಕೌಂಟ್ ಅಷ್ಟೇ ಬರೋದು. ಅದನ್ನ ಟೋಟಲ್ ಮಾಡ್ಕೊಂಡಾಗ 61,600 61,600. So we'll get the difference, that is 25,100. 25,100 to gross profit carried down by gross profit brought down. ಸೇಮ್ ಅಮೌಂಟ್ನ ಬ್ರಾಟ್ ಡೌನ್ ಮಾಡ್ಕೊಳ್ಳೋಣ. 25,100 25,100ನ ಬ್ರಾಟ್ ಡೌನ್ ಮಾಡ್ಕೊಂಡ್ವಿ. ಇಲ್ಲಿ ಎಕ್ಸ್ಪೆನ್ಸಸ್ ಇದೆನಾ ಪ್ರಾಬ್ಲಮ್ ಅಲ್ಲಿ? ಹೌದು ಇದೆ. ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ, ರೆಂಟ್ ಕೊಟ್ಟಿದ್ದಾರೆ, ಸ್ಯಾಲರೀಸ್ ಕೊಟ್ಟಿದ್ದಾರೆ. ಅದನ್ನ ಎಂಟ್ರಿ ಮಾಡೋಣ. ರೆಂಟ್ 2,000, ಸ್ಯಾಲರಿ 6,000. ರೆಂಟ್, salaries, 6,000 to ಇನ್ನೇನು ಕೊಟ್ಟಿದ್ದಾರೆ? ಪೆಟಿ ಕ್ಯಾಶ್ ಕೊಟ್ಟಿದ್ದಾರೆ. ಪೆಟಿ ಕ್ಯಾಶ್ ಎಂಟರ್ ಮಾಡೋ ಹಾಗಿಲ್ಲ ನಾವು, ನಮಗೆ ಎಕ್ಸ್ಪೆನ್ಸಸ್ ಬೇಕು. ಪೆಟಿ ಕ್ಯಾಶ್ ನ ಯೂಸ್ ಮಾಡಿ ಆಗಿರೋ ಅಂತ ಎಕ್ಸ್ಪೆನ್ಸಸ್ ನ ಎಂಟರ್ ಮಾಡಬೇಕು. ಇಲ್ಲಿ ಮಾಡಕ್ಕಾಗಲ್ಲ, ಇಲ್ಲಿ ಎಂಟರ್ ಮಾಡಕ್ಕಾಗಲ್ಲ. ಪೆಟಿ ಕ್ಯಾಶ್ 1,000 ಎಂಟರ್ ಮಾಡಕ್ಕಾಗಲ್ಲ. ಇಲ್ಲಿ ನಾವು ಎಂಟರ್ ಮಾಡಬೇಕಾಗಿರೋದು ಎಕ್ಸ್ಪೆನ್ಸಸ್ ಮಾತ್ರ. ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಪೆಟಿ ಕ್ಯಾಶ್ ಬರೋದಿಲ್ಲ. ಪೆಟಿ ಕ್ಯಾಶು ನಮ್ಮ ಅಸೆಟ್ ಆಗೋಗ್ಬಿಡುತ್ತೆ, ಅಸೆಟ್ ಸೈಡ್ ಅಲ್ಲಿ ಪೆಟಿ ಕ್ಯಾಶ್ ಬರುತ್ತೆ. ಆದ್ರೆ ಇಲ್ಲಿ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ಮಾಡಬೇಕು. ಕ್ಯಾಲ್ಕುಲೇಷನ್ ಆಫ್ ಪೆಟಿ ಎಕ್ಸ್ಪೆನ್ಸಸ್, ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್ ನ ಕ್ಯಾಲ್ಕುಲೇಟ್ ಮಾಡೋಣ. ಫಸ್ಟ್ ಓಪನಿಂಗ್ ವ್ಯಾಲ್ಯೂನ ಬರ್ಕೋಬೇಕು. ಓಪನಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್. ಓಪನಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್ ಎಷ್ಟಿದೆ? ಓಪನಿಂಗ್ ವ್ಯಾಲ್ಯೂ ಆಫ್ ಪೆಟಿ ಕ್ಯಾಶ್ 20 ರೂಪೀಸ್ ಕೊಟ್ಟಿದ್ದಾರೆ. ಓಪನಿಂಗ್ ವ್ಯಾಲ್ಯೂ 20 ರೂಪೀಸ್. ಅದಾದ್ಮೇಲೆ ಎಕ್ಸ್ಟ್ರಾ ಏನಾದ್ರು ರಿಸೀವ್ ಮಾಡಿದ್ವಾ? ಎಸ್, ಅದನ್ನ ಆಡ್ ಮಾಡೋಣ. ಆಡ್ ಏನ್ ಮಾಡಿದ್ವಿ ನಾವು? ರಿಸೀವ್ಡ್ ಇಲ್ಲೇ ತಗೊಳ್ಳೋಣ. ಆಡ್ ರಿಸೀವ್ ಮಾಡಿರೋದನ್ನ ಆಡ್ ಮಾಡ್ಕೊಳ್ಳೋಣ. ಆಡ್ ರಿಸೀವ್ಡ್. ಎಷ್ಟು ರಿಸೀವ್ ಮಾಡ್ಕೊಂಡಿದೀವಿ? 1,000. ಟೋಟಲ್ ಎಷ್ಟಾಯ್ತು? 1,020 ಆಯ್ತು. ಆ 1,020ಯಲ್ಲಿ ಎಷ್ಟು ಯೂಸ್ ಮಾಡ್ಕೊಂಡಿದೀವಿ ನಮ್ಗೆ ಗೊತ್ತಿಲ್ಲ, ಆದ್ರೆ ಎಷ್ಟು ಉಳ್ಕೊಂಡಿದೆ ಅದನ್ನ ಲೆಸ್ ಮಾಡಿದ್ರೆ ಯೂಸ್ ಮಾಡಿರೋದು ಎಷ್ಟು ಅಂತ ಗೊತ್ತಾಗುತ್ತೆ. ಕ್ಲೋಸಿಂಗ್ ಎಷ್ಟಿದೆ ನಮ್ಮ ಹತ್ರ ಬ್ಯಾಲೆನ್ಸ್, ಅದನ್ನ ಲೆಸ್ ಮಾಡ್ಕೊಳ್ಳೋಣ. ಲೆಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ? 30 ರೂಪೀಸ್. ಸೊ ಅದೇನಾಗುತ್ತೆ? ದಟ್ ಈಸ್ ದ ಪೆಟಿ ಕ್ಯಾಶ್ ಎಕ್ಸ್ಪೆನ್ಸಸ್. ಹಾಗಾದ್ರೆ ನಮ್ಗೆ ಉಳ್ಕೊಳ್ಳೋದು ಎಷ್ಟು? 1020ಯಲ್ಲಿ ಮಾಡಿದಾಗ 990 ಇಸ್ ದ ಪೆಟಿ ಎಕ್ಸ್ಪೆನ್ಸಸ್. ಸೊ ಇಲ್ಲಿ ನಾನು ಇಲ್ಲಿ ಬರ್ಕೋಬೇಕಾಗುತ್ತೆ ನನ್ನ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಕ್ಸ್ಪೆನ್ಸಸ್ ಅಲ್ಲಿ ನೋಟ್ ನಂಬರ್ 1 ಹೇಗೆ ಮಾಡಿದ್ದು? ಓಪನಿಂಗ್ ವ್ಯಾಲ್ಯೂ ಆಡ್ ರಿಸೀವ್ಡ್ ಟೋಟಲ್ ಮಾಡಿದಾಗ 1020 ಬಂತು. ಎಷ್ಟು ಎಕ್ಸ್ಪೆನ್ಸಸ್ ಆಗಿದೆ ಅಂದಾಗ ಕ್ಲೋಸಿಂಗ್ ವ್ಯಾಲ್ಯೂನ ಲೆಸ್ ಮಾಡ್ಕೋತೀನಿ, ಅವಾಗ ನನಗೆ 990 ರೂಪೀಸ್ ಬರುತ್ತೆ. ಅದನ್ನ ಇಲ್ಲಿ ಎಂಟರ್ ಮಾಡಬೇಕು. ಕ್ಯಾಶ್ನ ಯಾವುದೇ ಕಾರಣಕ್ಕೂ ಎಂಟರ್ ಮಾಡಬೇಡಿ ಮಕ್ಕಳೇ. ಪೆಟಿ ಕ್ಯಾಶ್ ಎಂಟರ್ ಮಾಡೋಂಗಿಲ್ಲ. ಪೆಟಿ ಕ್ಯಾಶ್ನ ಬ್ರಾಂಚ್ ಅಕೌಂಟ್ ಅಲ್ಲಿ ಎಂಟರ್ ಮಾಡಬೇಕು. ಕ್ಯಾಶ್ನ ಎಂಟರ್ ಮಾಡ್ತೀವಿ. ಇನ್ನೇನಾದ್ರೂ ಇದೆನಾ ನಮಗೆ ಇನ್ಫಾರ್ಮೇಶನ್? ಹೌದು ಇದೆ. ಅದನ್ನ ಎಂಟ್ರ್ ಮಾಡ್ಬೋದು, ಇಲ್ಲಾಂದ್ರೆ ಚೆಕ್ ಮಾಡ್ಬೋದು. ಇದನ್ನ ಚೆಕ್ ಮಾಡೋಣ. 25,100 ಇನ್ನೇನು ಇನ್ಫಾರ್ಮೇಶನ್ ಇಲ್ಲ ನಮಗೆ. ಸ್ಯಾಲರಿ, ರೆಂಟು, ಎಕ್ಸ್ಪೆನ್ಸಸ್. ಸೊ ಇವಾಗ ನಮ್ಗೆ ಇರುವಂತ ಇನ್ಫಾರ್ಮೇಶನ್ ಒಂದೇ. ಡಿಫ್ರೆನ್ಸ್ ಎಷ್ಟು ಬರುತ್ತೆ ನೋಡ್ಬೇಕು. ನಮಗೆ ಡಿಫ್ರೆನ್ಸ್
16,110 110 ನೋಡಿ. ನಿಮ್ಮ ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ಆನ್ಸರ್ ಎರಡು ಒಂದೇ ಬಂದಿದೆ ಅಂದ್ರೆ ನೀವು ಮಾಡಿರೋದು ಕರೆಕ್ಟ್ ಆಗಿದೆ. ದಟ್ ಈಸ್ ನೆಟ್ ಪ್ರಾಫಿಟ್. ಅವ್ರು ಏನ್ ಹೇಳಿದ್ರು ಕ್ವಶನ್ ಅಲ್ಲಿ ನಮ್ಗೆ, trading and profit and loss account to check the correctness of profits revealed by a branch account. ಬ್ರಾಂಚ್ ಅಕೌಂಟ್ ಕೊಟ್ಟಿರುವಂತ ಪ್ರಾಫಿಟ್ ಕರೆಕ್ಟ್ ಆಗಿದೆನಾ ಅಂತ ಚೆಕ್ ಮಾಡೋಕ್ಕೋಸ್ಕರ ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿ ಅಂತ ಹೇಳಿದ್ರು. ಇಲ್ಲೂ 16,110 ಬಂತು. ಅವ್ರು ಕೊಟ್ಟಿರೋದು ಕರೆಕ್ಟ್ ಆಗಿದೆ ಅನ್ನೋದು ಚೆಕ್ ಮಾಡಿದಾಗ ಇಲ್ಲೂ ನೆಟ್ ಪ್ರಾಫಿಟ್ 16,110 ಬರ್ತಾ ಇದೆ. ಸೊ ಅವ್ರು ಏನ್ ಮಾಡಿದ್ದಾರೆ, ಅವ್ರು ಕೊಟ್ಟಿರುವಂತ ಇನ್ಫಾರ್ಮೇಶನ್ ಏನಾಗಿದೆ ಕರೆಕ್ಟ್ ಆಗಿದೆ ಅಂತ ನಾವು ಚೆಕ್ ಮಾಡಿದೀವಿ. ಈ ಪೆಟಿ ಎಕ್ಸ್ಪೆನ್ಸಸ್ ಒಂದು ವರ್ಕಿಂಗ್ ನೋಟ್ ಮಾಡ್ಕೋಬೇಕು. ಇಲ್ಲಿ ಏನ್ ನೆನ್ಪಿಟ್ಕೋಬೇಕು, ಪೆಟಿ ಕ್ಯಾಶ್ ನ ನಾವು ಬ್ರಾಂಚ್ ಅಕೌಂಟ್ ಅಲ್ಲಿ ತಗೋತೀವಿ. ಯಾವುದೇ ಕಾರಣಕ್ಕೂ ಪೆಟಿ ಎಕ್ಸ್ಪೆನ್ಸಸ್ ನ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೊಳ್ಳೋ ಹಾಗಿಲ್ಲ. ಪೆಟಿ ಕ್ಯಾಶ್ ನ ಬ್ರಾಂಚ್ ಅಕೌಂಟ್ ಅಲ್ಲಿ ತಗೋತೀವಿ, ಪೆಟಿ ಎಕ್ಸ್ಪೆನ್ಸಸ್ ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಂಟರ್ ಮಾಡ್ತೀವಿ. ಅಷ್ಟು ನೆನ್ಪಿಟ್ಕೋಬೇಕು. ಥ್ಯಾಂಕ್ ಯು ಮಕ್ಕಳೇ.